ಪೊಲೀಸರು ಅಂದರೆ ಮಾಮೂಲಿ ವಸೂಲಿಗೆ ಫೇಮಸ್ ಅಂತ ಜನರು ಹಾಡಿಕೊಳ್ತಿದ್ರು. ಆದರೆ ಈ ಘಟನೆ ಇಡೀ ಪೊಲೀಸ್ ಇಲಾಖೆ ಬಗ್ಗೆ ಹೆಮ್ಮೆ ಪಡುವಂತಾಗಿದೆ. ಆ ಪೊಲೀಸಪ್ಪ ಮಾಡಿರೋ ಸೇವೆಗೆ ಗೃಹ ಇಲಾಖೆಯಿಂದಲೂ ಶಹಬ್ಬಾಷ್ ದೊರೆತಿದೆ. ಆ ಪೊಲೀಸಪ್ಪ ಮಾಡಿದ ಸತ್ಕಾರ್ಯ ಏನು ನೀವೇ ನೋಡಿ. ಹೌದು, ಪೊಲೀಸರು ಅಂದ್ರೆ ಸಾಕು ಜನರಿಗೆ ಆವಾಜ್ ಹಾಕೋರು, ದುಡ್ಡು ಕೇಳೋರು ಅನ್ನೋ ಮಾತು ನಾರ್ಮಲ್ ಆಗಿ ಕೇಳಿಬರುತ್ತೆ. ಆದರೆ ಅವರಲ್ಲೂ ಸಹ ಅಂತಃಕರಣವೆಂಬ ಮುಖ ಇದೆ ಅನ್ನೋದು ಆಗಾಗ ಅನಾವರಣವಾಗ್ತಾನೆ ಇರುತ್ತೆ. ಅದಕ್ಕೀಗ ಮತ್ತೊಂದು ಸೇರ್ಪಡೆಯಾಗಿದೆ. ಮೊನ್ನೆ ಮನೆಗೆ ಹೊರಟಿದ್ದ ಕೆಜಿಹಳ್ಳಿ ಸಂಚಾರಿ ಎಎಸ್ಐ ನಾರಾಯಣ್ ಎಂಬುವರು ಹೆಣ್ಮಗಳ ಸಹಾಯಕ್ಕೆ ಬಂದು ಮಾನವೀಯತೆ ಮೆರೆದಿದ್ದಾರೆ. ಇವರೇ ನಾರಾಯಣ್. ನಗರದ ಕೆಜಿಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೊನ್ನೆ ಎಂದಿನಂತೆ ಡ್ಯೂಟಿ ಮುಗಿಸಿಕೊಂಡು ಜೆಸಿ ನಗರದ ಟಿವಿ ಟವರ್ ಬಳಿ ಬಂದಿದ್ದಾರೆ. ಅಲ್ಲಿ ನಿರ್ಮಲಾ ರಾಜೇಶ್ ಎಂಬುವರು ತಮ್ಮ ಮನೆಗೆ ಹೋಗ್ತಾ ಇದ್ದು ಪೆಟ್ರೋಲ್ ಖಾಲಿಯಾಗಿ ಅಲ್ಲೇ ನಿಲ್ಲಿಸಿದ್ರು. ಇದನ್ನು ಕಂಡ ತಕ್ಷಣ ನಾರಾಯಣ್ ಅವರು ತಮ್ಮ ಆಕ್ಟಿವಾ ವಾಹನವನ್ನ ಆಕೆಗೆ ಕೊಟ್ಟು ಆ ವಾಹನವನ್ನ ಮೇಕರಿ ಸರ್ಕಲ್ ಬಳಿ ತಂದು ಬಿಟ್ಟಿದ್ದಾರೆ. ಮಹಿಳೆ ಸುರಕ್ಷಿತವಾಗಿ ಮನೆ ತಲುಪಿದ್ದಾರೆ. ಜೆಸಿ ನಗರ ರೋಡಲ್ಲಿ ಹೋಗ್ತಾ ಇದ್ದೆ. ಹೋಗುವಂಥ ಸಂದರ್ಭದಲ್ಲಿ ಲೆಫ್ಟ್ ಸೈಡಲ್ಲಿ ಪ್ಯಾಲೇಸ್ ಗ್ರೌಂಡ್ ಇಲ್ವಾ, ಆ ಗ್ರೌಂಡ್ ಪಕ್ಕದಲ್ಲಿ ಒಂದು ಹುಡುಗಿ ನಿಂತಿತ್ತು. ಇಲ್ಲಿ ನಿಂತ್ಕೊಬೇಡ, ಇದು ಜಾಗ ಸರಿ ಇಲ್ಲ ಅಂತ ಹೇಳಿ ಆ ಹುಡುಗಿನ ನನ್ನ ಗಾಡಿ ಕೊಟ್ಟು ಆ ಹುಡುಗಿನ ಕಳಿಸಿ ಆ ಸರ್ಕಲ್ಗೆ ಹೋಗೋವರೆಗೂ ನಾನು ಆ ಗಾಡಿ ತಳ್ಕೊಂಡು ಹೋಗಿ ಆ ಗಾಡೀಲಿ ಹೋಗಿ ಅವಳು ತಲುಪಾದ್ಮೇಲೆ ಅವಳ ಗಾಡಿನ ನಾನು ತಳ್ಕೊಂಡೋಗಿ ಅಲ್ಲಿಗೆ ಸರ್ಕಲ್ಗೆ ಬಿಟ್ಟು ಆ ಸರ್ಕಲ್ ಬಿಟ್ಟು ಆದ ನಂತರ ಅವ್ರ ಯಜಮಾನ್ರು ಬಂದರು. ಅವ್ರ ಯಜಮಾನ್ರಿಗೆ ಆ ಹುಡುಗಿ ತಲುಪಿಸಿ ಅವರಿಬ್ಬರು ಗಾಡಿ ಪೆಟ್ರೋಲ್ ಹಾಕ್ಕೊಂಡು ಮನೆಗೆ ಹೋಗ್ಬಂಗೆ ಹೇಳ್ಬಿಟ್ಟು ಹೋದೆ. ಇನ್ನು ಇದಕ್ಕೆ ಆ ಮಹಿಳೆ ಎಎಸ್ಐ ನಾರಾಯಣ್ ಅವರಿಗೆ ಧನ್ಯವಾದ ಕೋರಿದ್ದಲ್ಲದೆ ಫೇಸ್ಬುಕ್ನಲ್ಲಿ ತಮಗಾದ ಸಹಾಯವನ್ನ ಹೆಮ್ಮೆಯಿಂದ ಹೇಳಿಕೊಂಡಿದ್ರು. ಈ ಸುದ್ದಿ ತಿಳಿತಾ ಇದ್ದಂತೆ ಸಹಾಯ ಮಾಡಿ ಮಾನವೀಯತೆ ಮೆರೆದ ಎಎಸ್ಐಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಂದು 15,000 ಬಹುಮಾನ ಘೋಷಣೆ ಮಾಡುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಓಕೆ, ಅವ್ರು ಅಷ್ಟು ದೂರ ತಳ್ಕೊಂಡು ಬಂದಿದ್ದಾರಲ್ಲ ಆ ರಾತ್ರಿಯಲ್ಲಿ, ಅವ್ರಿಗೂ ಟಯರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಸರ್ ನಾಳೆ ರಿಪಬ್ಲಿಕ್ ಡೇ ಅಲ್ವಾ, ಸೊ ಮನೆಗೆ ಹೋಗ್ತಾ ಏನಾದ್ರು ಸ್ವೀಟ್ ತೊಗೊಂಡೋಗಿಂದ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡೋಕ್ಕೆ ನೋಡಿದ್ವಿ. ಬಟ್ ಸಡನ್ನಾಗಿ ಕೈನ ತಳ್ಳಿದ್ರು. ಸರ್ ನಾವು ಅಂಥವರಲ್ಲ, ನಾವು ದುಡ್ಡು ತಗೊಳ್ಳೋರಲ್ಲ, ದಯವಿಟ್ಟು ಆ ಥರ ನಮ್ಮನ್ನು ಟ್ರೀಟ್ ಮಾಡಬೇಡಿ ಅಂತ ಹೇಳಿದರು. ರಿಯಲಿ ಅಪ್ರಿಷಿಯೇಟಿವ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ಈ ಥರ ಒಂದು ಮನೋಭಾವನೆ ಎಲ್ಲ ಟ್ರಾಫಿಕ್ ಪೊಲೀಸ್ನವರಲ್ಲಿ ಇರಬೇಕು. ಈ ಥರ ಒಂದು ಹೆಲ್ಪ್ ಮಹಿಳೆಗೆ ಮಾತ್ರ ಅಲ್ಲ, ಎಲ್ಲ ಪುರುಷರಿಗೂ ದೊರಕಬೇಕು. ನಾವು ಕೂಡ ಅವರನ್ನು ಪಾಸಿಟಿವ್ ಆಗಿ ನೋಡಬೇಕು. ಅದೇನೇ ಇರಲಿ, ಈ ವಯಸ್ಸಲ್ಲೂ ಮಾನವೀಯತೆ ಮೆರೆದ ಎಎಸ್ಐ ನಾರಾಯಣ್ ಅವರ ನಡೆ ಮೆಚ್ಚುವಂತದ್ದು. ಪೊಲೀಸ್ ಇಲಾಖೆಗೆ ಆದರ್ಶಪ್ರಾಯವಾಗಿದೆ. ಬೆಂಗಳೂರಿನಿಂದ ಅಲ್ಲಾವುದ್ದೀನ್ ಜೊತೆ ತಿಮ್ಮೇಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.